ಮಂಗಳೂರಿನಲ್ಲಿ ಕರಾವಳಿ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಜೊತೆಗೆ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಲಾಗಿದ್ದ ಕಲಾ ಪರ್ಬದಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೆದಿತ್ತು. ವಿಶಿಷ್ಟ ಕಲಾ ಪ್ರಕಾರಗಳು ಜನರ ಕಣ್ಮನವನ್ನ ಸೆಳೆದವು. ಒಂದಕ್ಕಿಂತ ಒಂದು ಚಂದ ಪ್ರಕೃತಿಯ ಚಿತ್ರಗಳು, ಕರಾವಳಿಯ ವೈಭವ ಸಾರುವಂತಹ ಕಲಾಕೃತಿಗಳು, ನೋಡುಗರನ್ನ ಆಕರ್ಷಿಸಿದ ಇಂತಹದೊಂದು ಕಲಾ ವೈಭವ ಕಂಡುಬಂದಿದ್ದು ಮಂಗಳೂರಿನಲ್ಲಿ. ಕಡಲ ತಡಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಕರಾವಳಿ ಉತ್ಸವ ನಡೀತಾ ಇದೆ. ಇದರ ಅಂಗವಾಗಿ ನಗರದ ಹಲವು ಕಡೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇವೆ. ಅದರಂತೆ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಲಾಗಿರುವ ಕಲಾ ಪರ್ವ ನೋಡುಗರನ್ನ ಸೆಳೆತಾ ಇದೆ. ಕದ್ರಿ ಪಾರ್ಕ್ ರಸ್ತೆಯಲ್ಲೇ ಚಿತ್ರಕಲಾ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಹೀಗಾಗಿ ಕದ್ರಿ ಪಾರ್ಕ್ ರಸ್ತೆ ಬಂದ್ ಮಾಡಲಾಗಿತ್ತು. ಪಾರ್ಕ್ಗೆ ತೆರಳುವ ಎರಡೂ ಕಡೆಯ ಫುಟ್ಪಾತ್ನಲ್ಲಿ ಕಲಾವಿದರು ಚಿತ್ರವನ್ನು ಬಿಡಿಸಿದರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಶರದಿ ಪ್ರತಿಷ್ಠಾನ ಜಂಟಿಯಾಗಿ ಈ ಕಲಾ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಶರದಿ ಪ್ರತಿಷ್ಠಾನ ಮಂಗಳೂರು ಇವರ ವತಿಯಿಂದ ಆಯೋಜಿಸಿರುವ ಒಂದು ಚಿತ್ರ ಇರಬಹುದು, ಶಿಲ್ಪ, ಸಾಂಸ್ಕೃತಿಕ ಕಲಾಮೇಳ. ಈ 3 ದಿನಗಳ ಕಾಲ ಇದೇ ಈ ಕದ್ರಿ ಮಂಗಳೂರಿನ ಕದ್ರಿ ಪಾರ್ಕಿನ ವಠಾರದಲ್ಲಿ ಸುಮಾರು 120ಕ್ಕೂ ಮಿಕ್ಕಿ ಸ್ಟಾಲ್ಗಳು, ಸುಮಾರು 150ಕ್ಕೂ ಮಿಕ್ಕಿ ಕಲಾವಿದರು ಮತ್ತು 5,000 ಮಂದಿ 5,000 ಕಲಾಕೃತಿಗಳ ಸಂಗ್ರಹ ನೋಡುವಂಥದ್ದು ಮತ್ತು ಇಲ್ಲೆಲ್ಲ ಜನರು ವೀಕ್ಷಿಸುವಂಥದ್ದು ನಾವು ನೋಡುವಾಗ ನಮಗೆ ಈ ಸಮಾರಂಭ ಮತ್ತು ಇಂಥ ಒಂದು ಉತ್ಸವ ಬಹಳ ಯಶಸ್ವಿ ಆಯಿತು ಅಂತ ನಮಗೆ ಬಹಳ ಸಂತೋಷ, ಅಭಿಮಾನ ಆಗ್ತಾ ಇದೆ. ಕಲಾ ಪರ್ವದಲ್ಲಿ ನಾಡಿನ ನಾನಾ ಜಿಲ್ಲೆ, ರಾಜ್ಯದಿಂದ ಆಗಮಿಸಿದ 100ಕ್ಕೂ ಅಧಿಕ ಚಿತ್ರಕಲಾ ಮಳಿಗೆಗಳು ಜನರ ಮನಸೆಳೆಯಿತು. ಜಲವರ್ಣ, ತೈಲವರ್ಣ, ರೇಖಾಚಿತ್ರ, ವ್ಯಂಗ್ಯ ಚಿತ್ರಗಳು, ಡಿಜಿಟಲ್ ಚಿತ್ರಕಲೆಗಳು ಪ್ರದರ್ಶನಗೊಂಡವು. ಸುಮಾರು ಒಂದು 120ರಿಂದ 105 ಜನ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಒಂದು ಖುಷಿ ಆಗ್ತಾ ಉಂಟು. ಒಂದು ಕಲೆ ಸಂಭ್ರಮ ಮತ್ತೆ ಕಲೆ ಬದುಕು, ಕಲೆ ಎಷ್ಟೋ ಜನಕ್ಕೆ ಬದುಕು ಸಿಗ್ತಾ ಉಂಟು ಇಲ್ಲಿ ಕಲಾಪ್ರಭಾಯಿಂದ. ಯಾಕಂತ ಹೇಳಿದ್ರೆ ಒಂದು ಕಲೆ ಒಂದು ಎಷ್ಟೋ ವರ್ಷದಿಂದ ಮಾಡಿರ್ತಾರೆ, ಅದೊಂದು ಕಲೆ ಒಂದು ಸೇಲ್ ಆದ್ರೆ, ಮಾರಾಟ ಆದ್ರೆ ಅವರ ರಿಟರ್ನ್ ರೀಚಾರ್ಜ್ ಆಗುತ್ತೆ ಒಂದು ಪೇಂಟಿಂಗ್ ಮಾಡಲಿಕ್ಕೆ. ನಮ್ಮ ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಒಂದು ಕಲಾಪ್ರಭಾ ಮಾಡ್ತಾ ಇರೋದು. ಕರಾವಳಿ ಉತ್ಸವದ ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1 ತಿಂಗಳ ಕಾಲ ನಡೆಯಲಿದೆ. ಕದ್ರಿ ಪಾರ್ಕ್, ತಣ್ಣೀರುಬಾವಿ ಬೀಚ್, ಪಣಂಬೂರು ಬೀಚ್ ಸೇರಿದಂತೆ ಹಲವು ಕಡೆಗಳಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ವು. ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ಕರಾವಳಿ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಜೊತೆಗೆ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಲಾಗಿದ್ದ ಕಲಾ ಪರ್ವದಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೆದಿತ್ತು. ವಿಶಿಷ್ಟ ಕಲಾ ಪ್ರಕಾರಗಳು ಜನರ ಕಣ್ಮನವನ್ನ ಸೆಳೆದವು. ಒಂದಕ್ಕಿಂತ ಒಂದು ಚಂದ ಪ್ರಕೃತಿಯ ಚಿತ್ರಗಳು, ಕರಾವಳಿಯ ವೈಭವ ಸಾರುವಂತಹ ಕಲಾಕೃತಿಗಳು, ನೋಡುಗರನ್ನ ಆಕರ್ಷಿಸಿದ ಇಂತಹದೊಂದು ಕಲಾ ವೈಭವ ಕಂಡುಬಂದಿದ್ದು ಮಂಗಳೂರಿನಲ್ಲಿ. ಕಡಲ ತಡಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಕರಾವಳಿ ಉತ್ಸವ ನಡೀತಾ ಇದೆ. ಇದರ ಅಂಗವಾಗಿ ನಗರದ ಹಲವು ಕಡೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇವೆ. ಅದರಂತೆ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಲಾಗಿರುವ ಕಲಾ ಪರ್ವ ನೋಡುಗರನ್ನ ಸೆಳೆತಾ ಇದೆ. ಕದ್ರಿ ಪಾರ್ಕ್ ರಸ್ತೆಯಲ್ಲೇ ಚಿತ್ರಕಲಾ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಹೀಗಾಗಿ ಕದ್ರಿ ಪಾರ್ಕ್ ರಸ್ತೆ ಬಂದ್ ಮಾಡಲಾಗಿತ್ತು. ಪಾರ್ಕ್ಗೆ ತೆರಳುವ ಎರಡೂ ಕಡೆಯ ಫುಟ್ಪಾತ್ನಲ್ಲಿ ಕಲಾವಿದರು ಚಿತ್ರವನ್ನು ಬಿಡಿಸಿದರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಶರದಿ ಪ್ರತಿಷ್ಠಾನ ಜಂಟಿಯಾಗಿ ಈ ಕಲಾ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಶರದಿ ಪ್ರತಿಷ್ಠಾನ ಮಂಗಳೂರು ಇವರ ವತಿಯಿಂದ ಆಯೋಜಿಸಿರುವ ಒಂದು ಚಿತ್ರ ಇರಬಹುದು, ಶಿಲ್ಪ, ಸಾಂಸ್ಕೃತಿಕ ಕಲಾಮೇಳ. ಈ 3 ದಿನಗಳ ಕಾಲ ಇದೇ ಈ ಕದ್ರಿ ಮಂಗಳೂರಿನ ಕದ್ರಿ ಪಾರ್ಕಿನ ವಠಾರದಲ್ಲಿ ಸುಮಾರು 120ಕ್ಕೂ ಮಿಕ್ಕಿ ಸ್ಟಾಲ್ಗಳು, ಸುಮಾರು 150ಕ್ಕೂ ಮಿಕ್ಕಿ ಕಲಾವಿದರು ಮತ್ತು 5,000 ಮಂದಿ 5,000 ಕಲಾಕೃತಿಗಳ ಸಂಗ್ರಹ
ನೋಡುವಂಥದ್ದು ಮತ್ತು ಇಲ್ಲೆಲ್ಲ ಜನರು ವೀಕ್ಷಿಸುವಂಥದ್ದು ನಾವು ನೋಡುವಾಗ ನಮಗೆ ಈ ಸಮಾರಂಭ ಮತ್ತು ಇಂಥ ಒಂದು ಉತ್ಸವ ಬಹಳ ಯಶಸ್ವಿ ಆಯಿತು ಅಂತ ನಮಗೆ ಬಹಳ ಸಂತೋಷ ಅಭಿಮಾನ ಆಗ್ತಾ ಇದೆ. ಕಲಾಪರ್ವದಲ್ಲಿ ನಾಡಿನ ನಾನಾ ಜಿಲ್ಲೆ ರಾಜ್ಯದಿಂದ ಆಗಮಿಸಿದ 100ಕ್ಕೂ ಅಧಿಕ ಚಿತ್ರಕಲಾ ಮಳಿಗೆಗಳು ಜನರ ಮನಸೆಳೆಯಿತು. ಜಲವರ್ಣ, ತೈಲವರ್ಣ, ರೇಖಾಚಿತ್ರ, ವ್ಯಂಗ್ಯ ಚಿತ್ರಗಳು, ಡಿಜಿಟಲ್ ಚಿತ್ರಕಲೆಗಳು ಪ್ರದರ್ಶನಗೊಂಡವು. ಸುಮಾರು ಒಂದು 120ರಿಂದ 105 ಜನ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಒಂದು ಖುಷಿ ಆಗ್ತಾ ಉಂಟು. ಒಂದು ಕಲೆ ಸಂಭ್ರಮ ಮತ್ತೆ ಕಲೆ ಬದುಕು, ಕಲೆ ಎಷ್ಟೋ ಜನಕ್ಕೆ ಬದುಕು ಸಿಗ್ತಾ ಉಂಟು ಇಲ್ಲಿ ಕಲಾಪ್ರಭಾದಿಂದ. ಯಾಕಂತ ಹೇಳಿದ್ರೆ ಒಂದು ಕಲೆ ಒಂದು ಎಷ್ಟೋ ವರ್ಷದಿಂದ ಮಾಡಿರ್ತಾರೆ, ಅದೊಂದು ಕಲೆ ಒಂದು ಸೇಲ್ ಆದ್ರೆ, ಮಾರಾಟ ಆದ್ರೆ ಅವರ ರಿಟರ್ನ್ ರೀಚಾರ್ಜ್ ಆಗುತ್ತೆ ಒಂದು ಪೇಂಟಿಂಗ್ ಮಾಡ್ಲಿಕ್ಕೆ. ನಮ್ಮ ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಒಂದು ಕಲಾಪ್ರಭಾ ಮಾಡ್ತಾ ಇರೋದು. ಕರಾವಳಿ ಉತ್ಸವದ ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1 ತಿಂಗಳ ಕಾಲ ನಡೆಯಲಿದೆ. ಕದ್ರಿ ಪಾರ್ಕ್, ತಣ್ಣೀರುಬಾವಿ ಬೀಚ್, ಪಣಂಬೂರು ಬೀಚ್ ಸೇರಿದಂತೆ ಹಲವು ಕಡೆಗಳಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ವು. ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ಕರಾವಳಿ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಜೊತೆಗೆ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಲಾಗಿದ್ದ ಕಲಾ ಪರ್ವದಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೆದಿತ್ತು. ವಿಶಿಷ್ಟ ಕಲಾ ಪ್ರಕಾರಗಳು ಜನರ ಕಣ್ಮನವನ್ನ ಸೆಳೆದವು. ಒಂದಕ್ಕಿಂತ ಒಂದು ಚಂದ ಪ್ರಕೃತಿಯ ಚಿತ್ರಗಳು, ಕರಾವಳಿಯ ವೈಭವ ಸಾರುವಂತಹ ಕಲಾಕೃತಿಗಳು, ನೋಡುಗರನ್ನ ಆಕರ್ಷಿಸಿದ ಇಂತಹದೊಂದು ಕಲಾ ವೈಭವ ಕಂಡು ಬಂದಿದ್ದು ಮಂಗಳೂರಿನಲ್ಲಿ. ಕಡಲ ತಡಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಕರಾವಳಿ ಉತ್ಸವ ನಡೀತಾ ಇದೆ. ಇದರ ಅಂಗವಾಗಿ ನಗರದ ಹಲವು ಕಡೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇವೆ. ಅದರಂತೆ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಲಾಗಿರುವ ಕಲಾ ಪರ್ವ ನೋಡುಗರನ್ನ ಸೆಳೆತಾ ಇದೆ. ಕದ್ರಿ ಪಾರ್ಕ್ ರಸ್ತೆಯಲ್ಲೇ ಚಿತ್ರಕಲಾ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಹೀಗಾಗಿ ಕದ್ರಿ ಪಾರ್ಕ್ ರಸ್ತೆ ಬಂದ್ ಮಾಡಲಾಗಿತ್ತು. ಪಾರ್ಕ್ಗೆ ತೆರಳುವ 2 ಕಡೆಯ ಫುಟ್ಪಾತ್ನಲ್ಲಿ ಕಲಾವಿದರು ಚಿತ್ರವನ್ನು ಬಿಡಿಸಿದರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಶರದಿ ಪ್ರತಿಷ್ಠಾನ ಜಂಟಿಯಾಗಿ ಈ ಕಲಾ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಶರದಿ ಪ್ರತಿಷ್ಠಾನ ಮಂಗಳೂರು ಇವರ ವತಿಯಿಂದ ಆಯೋಜಿಸಿರುವ ಒಂದು ಚಿತ್ರ ಇರಬಹುದು, ಶಿಲ್ಪ, ಸಾಂಸ್ಕೃತಿಕ ಕಲಾಮೇಳ. ಈ 3 ದಿನಗಳ ಕಾಲ ಇದೇ ಈ ಕದ್ರಿ ಮಂಗಳೂರಿನ ಕದ್ರಿ ಪಾರ್ಕಿನ ವಠಾರದಲ್ಲಿ ಸುಮಾರು 120ಕ್ಕೂ ಮಿಕ್ಕಿ ಸ್ಟಾಲ್ಗಳು, ಸುಮಾರು 150ಕ್ಕೂ ಮಿಕ್ಕಿ ಕಲಾವಿದರು ಮತ್ತು 5,000 ಮಂದಿ, 5,000 ಕಲಾಕೃತಿಗಳ ಸಂಗ್ರಹ ನೋಡುವಂಥದ್ದು ಮತ್ತು ಇಲ್ಲೆಲ್ಲ ಜನರು ವೀಕ್ಷಿಸುವಂಥದ್ದು ನಾವು ನೋಡುವಾಗ ನಮಗೆ ಈ ಸಮಾರಂಭ ಮತ್ತು ಇಂಥ ಒಂದು ಉತ್ಸವ ಬಹಳ ಯಶಸ್ವಿ ಆಯಿತು ಅಂತ ನಮಗೆ ಬಹಳ ಸಂತೋಷ ಅಭಿಮಾನ ಆಗ್ತಾ ಇದೆ. ಕಲಾಪರ್ವದಲ್ಲಿ ನಾಡಿನ ನಾನಾ ಜಿಲ್ಲೆ ರಾಜ್ಯದಿಂದ ಆಗಮಿಸಿದ 100ಕ್ಕೂ ಅಧಿಕ ಚಿತ್ರಕಲಾ ಮಳಿಗೆಗಳು ಜನರ ಮನಸೆಳೆಯಿತು. ಜಲವರ್ಣ, ತೈಲವರ್ಣ, ರೇಖಾಚಿತ್ರ, ವ್ಯಂಗ್ಯ ಚಿತ್ರಗಳು, ಡಿಜಿಟಲ್ ಚಿತ್ರಕಲೆಗಳು ಪ್ರದರ್ಶನಗೊಂಡವು. ಸುಮಾರು ಒಂದು 120ರಿಂದ 105 ಜನ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಒಂದು ಖುಷಿ ಆಗ್ತಾ ಉಂಟು. ಒಂದು ಕಲೆ ಸಂಭ್ರಮ ಮತ್ತೆ ಕಲೆ ಬದುಕು, ಕಲೆ ಎಷ್ಟೋ ಜನಕ್ಕೆ ಬದುಕು ಸಿಗ್ತಾ ಉಂಟು ಇಲ್ಲಿ ಕಲಾಪ್ರಭಾದಿಂದ. ಯಾಕಂತ ಹೇಳಿದ್ರೆ ಒಂದು ಕಲೆ ಒಂದು ಎಷ್ಟೋ ವರ್ಷದಿಂದ ಮಾಡಿರ್ತಾರೆ, ಅದೊಂದು ಕಲೆ ಒಂದು ಸೇಲ್ ಆದ್ರೆ, ಮಾರಾಟ ಆದ್ರೆ ಅವರ ರಿಟರ್ನ್ ರೀಚಾರ್ಜ್ ಆಗುತ್ತೆ ಒಂದು ಪೇಂಟಿಂಗ್ ಮಾಡ್ಲಿಕ್ಕೆ. ನಮ್ಮ ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಒಂದು ಕಲಾಪ್ರಭಾ ಮಾಡ್ತಾ ಇರೋದು. ಕರಾವಳಿ ಉತ್ಸವದ ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1 ತಿಂಗಳ ಕಾಲ ನಡೆಯಲಿದೆ. ಕದ್ರಿ ಪಾರ್ಕ್, ತಣ್ಣೀರುಬಾವಿ ಬೀಚ್, ಪಣಂಬೂರು ಬೀಚ್ ಸೇರಿದಂತೆ ಹಲವು ಕಡೆಗಳಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ವು. ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.